ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ನಾನು 2 ಇಡ್ಲಿ ತಿಂದೆ, 2 ದೋಸೆ ತಿಂದೆ. ಸಾಂಬಾರು ಇರಲಿಲ್ಲ, ಚಟ್ನಿ ಇತ್ತು ಅಷ್ಟೇ. ಎಲ್ಲ ಇತ್ತು. ನಾನು ಇಡ್ಲಿ 2 ಇಡ್ಲಿ 2 ದೋಸೆ ತಿಂದೆ. ಚಿಕ್ಕ ದೋಸೆ ಇತ್ತಾ, ದೊಡ್ಡ ದೋಸೆ ಜನರಲ್ ಆಗಿದೆ, ಏನಂತ ಅಂಥದ್ದು ಯಾವುದೂ ಇಲ್ಲ. ಸುಮ್ಮನೆ ಒಂದು ಊಟ, ಅಂಥದ್ದೇನು ಇದರಿಂದ ಸೀರಿಯಸ್ ಆಗಿ ಅಜೆಂಡಾ ಚರ್ಚೆ ಅಂತದ್ದು ಯಾವುದು ಕೂಡ ಯಾಕೆ ತಪ್ಪೇನಿದೆ? ಯಾಕಪ್ಪ ಸುಮ್ಮನೆ ಒಂದು ಮುಖ್ಯಮಂತ್ರಿಗಳ ಅನಿಸ್ತು ಊಟ ಹಾಕೋಣಪ್ಪ ಎಲ್ಲ ಹಾಕ್ತಿದ್ವಿ, ಏನ್ ತಪ್ಪಿದೆ? ಅದಕ್ಕೆ ಇಂಥವಕ್ಕೆಲ್ಲ ಮೀಟಿಂಗ್ ಕರೆದು ಅದನ್ನ ಇದನ್ನ ಮಾಡ್ತಾರೆ. ಏನಪ್ಪ ಇದು? ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ಅದಕ್ಕೆ ಸಭೆ ಮಾಡಿದ್ದಾರೆ ಅಂತ ಅವ್ರು ರೂಢಿ ಇರ್ಬೇಕು, ಅವ್ರಲ್ಲಿ ಪದ್ಧತಿ ಇರ್ಬೇಕು. ಅದು ಬಿಜೆಪಿಯಲ್ಲಿ ಅವರು ಮೋಸ್ಟ್ಲಿ ಇದೆಲ್ಲ ಮೀಟಿಂಗ್ ಮಾಡಿ ಕಲೆಕ್ಷನ್ ಮಾಡಿದ ರೂಢಿ ಇರಬೇಕು. ಹಾಗೆ ಅನೇಕ ವಿಚಾರಗಳು ಚರ್ಚೆ ಆಗಿದೆ. ನಾಟ್ ಏನು ಇಲ್ಲ ಅವ್ರಿಗೇನೋ ಅವ್ರು ಎಲ್ಲೋ ಕಡೆ ಹೋಗ್ಬೇಕಾಗಿದೆ ಹೇಳಿದ್ರು. ಬಂದರು 15 ನಿಮಿಷ ಅಲ್ಲ, ನನ್ಕಿಂತ ಮೊದಲು ಹೋಗಿದ್ರು. ನಾನು ಬರೋಕ್ಕಿಂತ ಮುಂಚೆ ಬಿಟ್ಟರೆ ಒಂದು 10 ನಿಮಿಷ ಅಷ್ಟೇ. 1 ಗಂಟೆ ಮೇಲೆ ಇದ್ರು. ನಿಮ್ಗೆ 15 ನಿಮಿಷ ಕಾಣ್ತಿರ್ಬೇಕು, 1 ಗಂಟೆ. ಸ್ವಲ್ಪ ಕ್ಲಾಕ್ ಚೇಂಜ್ ಮಾಡಿ, ಸ್ವಲ್ಪ ವಾಚ್ ಚೇಂಜ್ ಮಾಡ್ಕೊಳ್ಳಿ ನೀವು. 1 ಗಂಟೆ ಮೇಲೆ ಇದು. ಅಧಿಕಾರ ಹಂಚಿಕೆ ಬಗ್ಗೆ ಡಿ.ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಎಂಎಲ್ಎಗಳ ಅಭಿಪ್ರಾಯ ಮುಖ್ಯ ಆಗಲ್ಲ, ಹೈಕಮಾಂಡ್ ಏನು ತೀರ್ಮಾನ ತಗೋದು ಅದೇ ಫೈನಲ್. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನ್ ಮಾಡ್ತದೆ, ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹೊಸದಾಗಿ ನಾವೇನು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡು ಅಂತಿಮ. ಹೈಕಮಾಂಡು ಇಲ್ಲಿ ವೀಕ್ಷಕರನ್ನು ಕಳಿಸ್ತಾರೆ, ಸೀನಿಯರ್ ಲೀಡರ್ಸ್ನ. ಅವರು ಬಂದು ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಗೋತಾರೆ. ಅಲ್ಲಿ ಹೋಗಿ ಅವ್ರ ಮುಂದೆ ಇಟ್ಟಾರೆ ಹೈಕಮಾಂಡ್ ನಿರ್ಧಾರ ತಗೋತಾರೆ. ಎಲ್ಲ ಅಭಿಪ್ರಾಯವನ್ನು ಆಲಿಸ್ತಾರೆ, ಆಮೇಲೆ ನಿರ್ಣಯ ತಗೋದು. ಇದು ಯಾವಾಗ ಹೊಸದಾಗಿ ಇದು ಮಾಡುವಂತ ಪ್ರಶ್ನೆ ಬಂದಾಗ ಇಸಿದ ಪದ್ಧತಿ. ಅದು ಶಾಸಕರ ಅಭಿಪ್ರಾಯ ಏನು ಅದೇ ಹೇಳಿದಲ್ಲ, ಹೈಕಮಾಂಡ್ ವೀಕ್ಷಕರು ಬರ್ತಾರೆ, ಎಲ್ಲರೂ ಅಭಿಪ್ರಾಯ ತಗೋತಾರೆ, ಹೋಗ್ತಾರೆ, ಹೋಗಿ ರಿಪೋರ್ಟ್ ಮಾಡ್ತಾರೆ. ಆಮೇಲೆ ಹೈಕಮಾಂಡ್ ಅದನ್ನೆಲ್ಲ ಆದರ್ಶಿಸಿ ನಿರ್ಣಯ ತೆಗೆದುಕೋತಾರೆ. ಶಾಸಕರ ಅಭಿಪ್ರಾಯ ಏನಿರುತ್ತೆ ಅದರ ಬಗ್ಗೆ ನಿರ್ಣಯ ಆಗುತ್ತೆ, ಅದನ್ನು ಓವರ್ಟೇಕ್ ಮಾಡ್ತಾರೆ ಅಂತ ಇರುತ್ತೆ. ಅಂಥದ್ದು ಯಾವುದೂ ಆಗಲ್ಲ. ಶಾಸಕರ ಅಭಿಪ್ರಾಯ ಇರ್ತದಲ್ಲ, ಅದ್ರ ಪ್ರಕಾರ ಮಾಡ್ತಾರೆ.